ಬ್ಲೌಸು ಕಟಿಂಗ್ ಹಾಕಬೇಕಾದ್ರೆ ನಾರ್ಮಲ್ ಬ್ಲೌಸು ಮಾಮೂಲಿ ಅವ್ರು ಯಾವುದಾದ್ರೂ ಕೊಟ್ಟರು ಸರಿಯೇ, ಪ್ಲೈನ್ ಆದರೂ ಸರಿ, ಲೈನಿಂಗ್ ಆದರೂ ಸರಿ, ಅಕಸ್ಮಾತ್ ಮುದ್ರು ಸುತ್ತಿತ್ತು ಅಂತಂದರೆ ಐರನ್ ಮಾಡ್ಕೋಬೇಕು. ಮತ್ತು ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ಅಂತಂದರೆ, ಈ ಕಡೆ ಕಾಜಾ ಕಡೆ ಇರುತ್ತಲ್ವಾ, ಕಾಜಾ ಕಡೆಯಿಂದ ರಿಟರ್ನ್ ಮಾಡಿಕೊಂಡು ಈ ಥರ ರಿಟರ್ನ್ ಮಾಡಿಕೊಂಡು ಇಲ್ಲಿಂದ ಇನ್ನು ಪಟ್ಟಿ ಅಟ್ಯಾಚ್ ಮಾಡಿದ್ರಲ್ಲ, ಇಲ್ಲಿಂದ 1/4 ಇಂಚ್ ಬಿಟ್ಟು ಇಲ್ಲಿವರೆಗೂ ಲಾಸ್ಟ್ ಎಂಡಿಂಗ್ ಸ್ಟಿಚ್ ಏನಿದೆ ಇಲ್ಲಿವರೆಗೂ ಮೆಜರ್ಮೆಂಟ್ ಹಾಕೋಬೇಕು ಟೇಪ್ನಲ್ಲಿ. ಈ ಥರ ಈಗ ಇದು 9.25 ಇಂಚ್ ಬಂದಿದೆ. ಲಾಸ್ಟ್ ಸ್ಟಿಚ್ ಏನಿದೆ ಇಲ್ಲಿ ಮಧ್ಯದಲ್ಲಿ, ಈ ಸ್ಟಿಚ್ಗೆ ಲೆಕ್ಕ ಹಾಕೊಂಡ್ರೆ 9.25 ಇದೆ. ಇದಕ್ಕೆ ನಾವು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 9.25, 10.25, 11.25, 2 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಫ್ರಂಟಲ್ಲಿ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬ್ಯಾಕಿಗೆ ಮಾತ್ರ 2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋಬೇಕು ನಾವು. ಈಗ ನಾನು ಬ್ಯಾಕ್ನ ಕಟಿಂಗ್ ಹಾಕೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇದು ಬಾಡಿ ಲೆಂತ್ ಬಂದು ಇದು ಬ್ಯಾಕ್ ಸೈಡಿಂದ ತೊಗೋಬೇಕು. ಯಾವಾಗಲೂ ಅಷ್ಟೇ ಫ್ರಂಟಿಂದ ತೊಗೋಬಾರ್ದು. ಬಾಡಿ ಲೆಂತ್ ಬಂದು ಬ್ಯಾಕ್ ಸೈಡಿಂದ ತೊಗೋಬೇಕು. ಬ್ಯಾಕ್ ಸೈಡ್ ಈ ಶೋಲ್ಡರ್ ಏನಿದೆ, ಈ ಶೋಲ್ಡರಿಂದ ಇಲ್ಲಿ ಹೆಡ್ಜು ಇಲ್ಲಿವರೆಗೂ ನಾನು ಎಷ್ಟು ಮೆಜರ್ಮೆಂಟ್ ಇದೆ ನೋಡ್ಕೋಬೇಕು. ಇದು 13.5 ಬರ್ತಾ ಇದೆ. ರೆಡಿ 13.5 ಬರ್ತಾ ಇದೆ. ಇದಕ್ಕೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕು ನಾವು. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ, ಇಲ್ಲಿ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಮೇಲ್ಗಡೆ ಸ್ಟಿಚಿಂಗಿಗೆ ಅಂತ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಇದರಲ್ಲಿ ನಾವು ಇದನ್ನು ನಾನು ಆಲ್ರೆಡಿ ಬಿಟ್ಕೊಂಡಿದ್ದೀನಿ. ಇದು 1/2 ಇಂಚ್ ಮಾರ್ಜಿನ್ ಕೆಳಗಡೆ, ಇದು ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಶೋಲ್ಡರ್ ಹತ್ರ ಹೋಗುತ್ತೆ. ರೆಡಿ ಬ್ಲೌಸ್ ಬಂದು 13.5 ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ರೆಡಿ 13.5 ಇದೆ. ಮತ್ತು ಇದು ನೆಕ್ ಬಂದು ನಾನು ಬ್ಲೌಸ್ನ ಈ ಥರ ಹಾಕ್ಕೊಂಡು ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಏನಿರುತ್ತೆ ಅದನ್ನು ಈ ಥರ ಹಾಕ್ಕೊಂಡು ನಾನು ನೆಕ್ ವಿಡ್ತ್ನ ತೊಗೊಂಡಿದ್ದೀನಿ ನೋಡಿ. ಹಿಂಗೆ ಇಟ್ಕೊಂಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ನೆಕ್ ವಿಡ್ತ್ ಎಷ್ಟು ಬರುತ್ತೆ ಏನು. ಮತ್ತು ಈ ಕಡೆ ಮಾಡ್ಕೊಳ್ಳೋದು ಮತ್ತು ತೀರಾ ಈ ಕಡೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಬ್ಲೌಸು ಇಲ್ಲಿ ಕೆಳಗಡೆ ಮೇಲ್ಗಡೆ ಹಿಂಗೆ ಹಿಡ್ದಾಗ ನಮಗೆ ಅವ್ರದ್ದು ನೆಕ್ ವಿಡ್ತು ಗೊತ್ತಾಗುತ್ತೆ ನೋಡಿ. ಬ್ಯಾಕ್ ಸೈಡ್ ಅವ್ರದ್ದು ರೌಂಡ್ ನೆಕ್ ಇರೋದ್ರಿಂದ ನೆಕ್ಕು ಬೇರೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ನೆಕ್ನ ಚೇಂಜ್ ಮಾಡಿದ್ದೀನಿ. ಮತ್ತು ಇದು ಆರ್ಮೋಲ್ ರೌಂಡಿಂಗು ಶೇಪ್ ತೊಗೊಳ್ಳೋದನ್ನು ನಾವು ಯಾವ ಕಡೆ ಫ್ರಂಟಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ವೋ ಆ ಕಡೆಯಿಂದ ಈ ಥರ ಹಾಕ್ಕೊಬೇಕು. ಬ್ಲೌಸ್ನ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ ಎಳ್ಕೊಬೇಕು. ಲೈನ್ ಎಳ್ಕೊಂಡು ಈ ಮೇಲ್ಗಡೆ ಶೋಲ್ಡರಿಂದ ಇಲ್ಲಿವರೆಗೂ ಏನಿದೆ ಅದನ್ನು ಅಳತೆ ತೊಗೊಬೇಕು. ಇದು 5.25 ಬರ್ತಾ ಇದೆ. ಇದು ಸ್ಟಿಚಿಂಗ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ. ಈ ಸ್ಟಿಚಿಂಗು ಈ ಥರ ಓಪನಿಂಗ್ ಈ ಥರ ಮೇಲಿದ್ದಾಗ 5.25 ಬರ್ತಾ ಇದೆ. ಅದೆಷ್ಟಿದೆಯೋ ಅಷ್ಟನ್ನೇ ತೊಗೊಂಡಿದ್ದೀನಿ ನಾನು. ಅಕಸ್ಮಾತ್ ಈ ಸ್ಟಿಚಿಂಗ್ ಏನಾದರೂ ಈ ಥರ ಹಿಂದಕ್ಕೆ ಫೋಲ್ಡ್ ಆಗಿರೋ ಥರ ಏನಾದರೂ ಅವರು ಇದು ಮಾಡಿದರೆ, ಈಗ ಮೆಜರ್ಮೆಂಟ್ ನೋಡೋಣ ಎಷ್ಟು ಬರುತ್ತೆ ಅಂತ. ಈಗ 4.25 ಬಂದಿದೆ. 4.25 ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಅಂತಂದರೆ 5.25. ನಾವು ತೊಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಹಂಗಾಗಿ ಇಲ್ಲಿಂದ ಇಲ್ಲಿಗೆ 5.25 ಮತ್ತು ಈ ಲೈನ್ ಮಾಮೂಲಿ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 1.25 ಇಂಚು ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇದನ್ನು ಹಿಂಗೆ ಶೇಪ್ ಕೊಟ್ಕೋಬೇಕು. ಇಷ್ಟೇ ಬ್ಯಾಕ್ ಕಟ್ಟಿಂಗು.